ನಮಸ್ತೆ. ಹೇಗಿದ್ದೀರಾ ಮಕ್ಕಳು? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇಂದು ನಾವು ಈ ಹಿಂದಿನ ತರಗತಿಯಲ್ಲಿ ನಿಮ್ಮ ತೃತೀಯ ಚತುರ್ಮಾಸದ ನುಡಿನೂಪುರ ಪಠ್ಯಪುಸ್ತಕದ ಮೊದಲ ಗದ್ಯವಾದಂತಹ ಮುಗಿಯದ ಕಥೆ, ಇದನ್ನು ಈ ಹಿಂದಿನ 2 ಅವಧಿಗಳಲ್ಲಿ ತಿಳ್ಕೊಂಡಿದ್ವಿ. ಇಂದು ಅದರ ಮುಂದಿನ ಭಾಗವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ಏನು ತಿಳಿದುಕೊಂಡಿದ್ದೇವೆ ಎನ್ನುವುದನ್ನೊಮ್ಮೆ ಮೆಲುಕು ಹಾಕೋಣ. ಡ್ಯೂಟಿ ಮುಗಿಸಿ ಬರ್ತಾ ಇದ್ದಂತಹ ಸುಬ್ಬಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಆತನಿಗೆ ಮೇಲಧಿಕಾರಿಗಳು ಕೊಟ್ಟಂತಹ ಪತ್ರವನ್ನು ಹಾಗೆಯೇ ಇಟ್ಟುಕೊಂಡು ಗಾಡಿಯನ್ನು ಹಿಡ್ಕೊಂಡು ಮನೆಗೆ ಬರುವ ಆತುರದಲ್ಲಿರ್ತಾನೆ. ಮೇಲಧಿಕಾರಿಯ ಪತ್ರ ಓದ್ತಾನೆ. ಅದರಲ್ಲಿ ಸುಬ್ಬಣ್ಣನನ್ನು ಕೆಲಸದಿಂದ ನಿವೃತ್ತನನ್ನಾಗಿಸಲಾಗಿದೆ ಎಂದು ಬರೆದಿತ್ತು. ಇದನ್ನು ಓದಿ ಸುಬ್ಬಣ್ಣ ನಿರಾಳನಾಗ್ತಾನೆ. ಯಾಕೆಂದರೆ ಸುಬ್ಬಣ್ಣನಿಗೆ ಮಗಳಿಂದ ದೂರ ಇರಬೇಕಲ್ಲ ಅನ್ನುವ ಕಾರಣಕ್ಕಾಗಿ ಕೆಲಸಕ್ಕೆ ಹೋಗಲಿಕ್ಕೆ ಇಷ್ಟ ಆಗ್ತಿರಲಿಲ್ಲ. ಆದರೆ ಒಂದು ಕಡೆ ಸಂತೋಷ ಆದರೂ ಕೂಡ ಇನ್ನೊಂದು ಕಡೆ ಹೇಗಪ್ಪ ಮುಂದಿನ ಬದುಕು, ಮುಂದಿನ ದಿನಗಳನ್ನು ನಾನು ಹೇಗೆ ಕಳೀಲಿ, ಸಂಸಾರ ನೌಕೆಯನ್ನು ಸಾಗಿಸಲಿಕ್ಕೆ ನಾನು ಏನು ಮಾಡಲಿ ಅಂತೆಲ್ಲ ಯೋಚಿಸ್ತಾ ಮನೆಯ ಕಡೆ ಬರ್ತಾನೆ. ಬಂದಾಗ ಮನೆಯ ಹೊರಗಡೆ ಆಡ್ತಾ ಇರುವಂತಹ ಕುಸುಮಳನ್ನು ನೋಡೋದಿಲ್ಲ. ಒಳಗಡೆ ಬಂದು ಪತ್ನಿಯನ್ನು ಸರಸ ಅಂತ ಕೂಗಿದ್ರು ಕೂಡ ಅವಳು ಹೊರಗಡೆ ಬರೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಸರಸರಳನ್ನು ನೋಡಿ ಸಮಾಧಾನಗೊಳ್ತಾನೆ. ಶೂ ಬಿಚ್ಚುತ್ತಾ ಇರುವಂತಹ ಸುಬ್ಬಣ್ಣ ಹೆಂಡತಿಯ ಅಳುವಿನ ದನಿಯನ್ನು ಕೇಳಿ ಮುಖ ಎತ್ತಿ ಏನು ಅಂತ ಕೇಳಿದಾಗ ಅವಳು, ಕುಸುಮ ಸತ್ತಿದ್ದಾಳೆ, ನಮ್ಮ ಮಗಳಾದ ಕುಸುಮ ಮರಣ ಹೊಂದಿದ್ದಾಳೆ ಎನ್ನುವುದನ್ನು ತಿಳಿಸಿದ ತಕ್ಷಣ ನಿಂತಲ್ಲಿಯೇ ಸುಬ್ಬಣ್ಣ ನಿಶ್ಚೇತನನಾಗ್ತಾನೆ. ತನ್ನೆಲ್ಲ ಚೇತನವನ್ನು ಕಳೆದುಕೊಳ್ತಾನೆ. ಇಂದು ಸುಬ್ಬಣ್ಣನ ಮನೆ ರುದ್ರಭೂಮಿಯಂತಾಗಿದೆ. ಗಂಡ ಹೆಂಡತಿ ಈರ್ವರೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿರ್ತಾರೆ. ಮಾಡಲಿಕ್ಕೆ ಸುಬ್ಬಣ್ಣನಿಗೆ ಕೆಲಸವೂ ಇಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತಾನೆ ಕೆಲಸವನ್ನು ಹುಡುಕಿಕೊಂಡು. ಹೊರಗಡೆ ಬೀದಿಯಲ್ಲಿ 100 ಜನರ ಪ್ರಶ್ನೆ, ನಿನ್ನ ಕೆಲಸ ಏಕೆ ಹೋಯಿತು, ಲಂಚ ತೆಗೊಳ್ತಿದ್ದೀಯಂತೆ, ಹೀಗೆ ಹಲವಾರು ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಮನೆಗೆ ಬಂದರೆ ಇಂದು ಕೆಲಸ ಸಿಕ್ಕಿತಾ, ಎಷ್ಟು ಸಂಪಾದನೆ ಮಾಡಿದಿರಿ ಎನ್ನುವ ಪ್ರಶ್ನೆ ಸರಸಾಳಿಂದ. ಹೀಗೆ ಸುಬ್ಬಣ್ಣನ ಮನೆಯಂತೆ ಜೀವನ ಕೂಡ ದಿನೇ ದಿನೇ ಕಠಿಣವಾಗ್ತಾ ಸಾಗ್ತದೆ. ಒಮ್ಮೊಮ್ಮೆ ಸುಬ್ಬಣ್ಣ ತನ್ನಷ್ಟಕ್ಕೆ ತಾನೇ ಚಿಂತೆ ಮಾಡ್ತಾ ಇದ್ದರೂ ಕೂಡ ಇನ್ನೊಮ್ಮೆ ತನಗಿಂತ ಕೆಳಮಟ್ಟದಲ್ಲಿ ಇನ್ನಷ್ಟು ಸಂಕಟದಲ್ಲಿರುವವರನ್ನು ನೋಡಿಕೊಂಡು ಅವರಿಗಿಂತ ನಾನೆಷ್ಟು ಉತ್ತಮ ಅಂತ ಸಮಾಧಾನ ತಂದುಕೊಳ್ತಾನೆ. ಮಗದೊಂದು ಕ್ಷಣ ನನ್ನ ಮಗಳು ಕುಸುಮ ಇದ್ದಿದ್ದರೆ ಬಹುಶಃ ಈ ಕಷ್ಟವೆಲ್ಲ ನನಗೆ ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ನಾನು ಅವಳಿಗಾಗಿ ಬದುಕ್ತಾ ಇದ್ದೆ. ಇಂದು ನಾನು ಯಾರಿಗಾಗಿ ಬದುಕಬೇಕು, ಯಾಕಾಗಿ ನಾನು ಹೋರಾಟವನ್ನು ಮಾಡಬೇಕು, ಯಾರಿಗಾಗಿ ದುಡಿಬೇಕು, ಇಂತೆಲ್ಲ ಹಲವಾರು ಪ್ರಶ್ನೆಗಳು ಬಂದೊಡನೆಯೇ ಜೀವನ ನಶ್ವರ ಎನ್ನುವಂತಹ ಭಾವನೆ ಸುಬ್ಬಣ್ಣನಿಗೆ ಬರ್ತದೆ. ಸರಸಮ್ಮ ಸುಬ್ಬಣ್ಣನೊಂದಿಗೆ ಇಷ್ಟು ದಿನ ಬಾಳಲಿಕ್ಕೆ ಕಾರಣವೇ ಆಸೆ. ತನ್ನೆಲ್ಲ ಆಸೆಗಳನ್ನು ಆತ ಪೂರೈಸ್ತಾನೆ ಎನ್ನುವ ಕಾರಣಕ್ಕಾಗಿ ಆಕೆ ಆತನ ಜೊತೆಗಿರ್ತಾಳೆ. ಇಂದು ಸುಬ್ಬಣ್ಣನ ಪರಿಸ್ಥಿತಿಯಿಂದ ಅವಳಿಗೂ ನಿಧಾನವಾಗಿ ಅರ್ಥವಾಗ್ತದೆ, ಇನ್ನು ಆತ ನನ್ನ ಆಸೆಯನ್ನೆಲ್ಲ ಪೂರೈಸಲಾರ ಎನ್ನುವುದಾಗಿ. ಹಾಗಾಗಿ ನಾನು ತವರಿಗೆ ಹೋಗಿ ಬರ್ತೇನೆ ಎನ್ನುವುದಾಗಿ ಹಠ ಹಿಡಿತಾಳೆ. ಸರಸಮ್ಮನ ತಮ್ಮನೊಬ್ಬನನ್ನು ಕರೆಸಿ ಹೆಂಡತಿಯನ್ನಾತ ತವರಿಗೆ ಕಳುಹಿಸಿಕೊಡ್ತಾನೆ. ಇಂದು ಈ ಪಠ್ಯದ 4ನೇ ಭಾಗ ಹಾಗೂ ಕೊನೆಯ ಭಾಗವನ್ನು ನೋಡೋಣ. ಸುಬ್ಬಣ್ಣನಿಗೆ ಪತ್ನಿ ತವರು ಮನೆಗೆ ಹೋದ ತಕ್ಷಣ ಸಂತೋಷವಾಗ್ತದೆ, ಇನ್ನು ನಾನು ನಿರಾತಂಕವಾಗಿರಬಹುದು ಅಂತ. ಆದರೆ ಅದು ಅವನ ಉದ್ದೇಶವಾಗಿರಲಿಲ್ಲ. ಆಕಸ್ಮಿಕವಾಗಿ ಅವನಲ್ಲಿ ಆ ರೀತಿಯ ಒಂದು ಯೋಚನೆ ಬಂತು. ಯಾಕೆಂದರೆ ಹೆಂಡತಿ ತವರು ಮನೆಯಿಂದ ಬರುವ ಒಳಗಾಗಿ ನನ್ನ ಬಳಿ ಸಾಕಷ್ಟು ಅವಧಿ ಇದೆ, ಅಷ್ಟರಲ್ಲಿ ಒಂದು ಕೆಲಸವನ್ನು ಹುಡುಕಿಕೊಂಡು ಅವಳನ್ನು ಮೊದಲಿನಂತೆಯೇ ಸುಖವಾಗಿ ನೋಡಿಕೊಳ್ಳಬೇಕು ಅನ್ನೋದಾಗಿ. ಸುಬ್ಬಣ್ಣ ಕೆಲಸ ಹುಡುಕ್ತಾ ಹಗಲು ರಾತ್ರಿ ಆಗ್ತದೆ, ರಾತ್ರಿ ಹಗಲಾಗ್ತದೆ. ಆದರೆ ಸುಬ್ಬಣ್ಣನಿಗೆ ಕೆಲಸ ಮಾತ್ರ ದೊರಕುವುದಿಲ್ಲ. ತನ್ನ ಹೊಟ್ಟೆಯ ಜ್ವಾಲೆಯನ್ನು, ತನ್ನ ಹಸಿವನ್ನು ಇಂಗಿಸಲಿಕ್ಕೆ ಸುಬ್ಬಣ್ಣ ಪರಿಪಾಟು ಪಡ್ತಾನೆ. ಆ ಸಂದರ್ಭದಲ್ಲಿ ತನ್ನನ್ನೇ ನಂಬಿದಂತಹ ಹೆಂಡತಿಯನ್ನು ನೆನೆಸಿಕೊಂಡು ಆತ ಏನೋ ಒಂದು ರೀತಿ ವಿಚಿತ್ರವಾದಂತಹ ನೋವಿನಿಂದ ನರಳ್ತಾನೆ. ಆತ ತನ್ನನ್ನು ತಾನು ಮಾರಿಕೊಳ್ಳಿಕ್ಕೆ ಕೂಡ ಸಿದ್ಧನಾಗ್ತಾನೆ ಹಣಕ್ಕಾಗಿ. ಆದರೆ ಅವನನ್ನು ಕೊಂಡುಕೊಳ್ಳುವವರು ಯಾರೂ ಇರಲಿಲ್ಲ. ಬದುಕೆ ಹೀಗೆ, ಜವಾಬ್ದಾರಿಗಳನ್ನು ಹೊತ್ತುಕೊಂಡಾಗ ಕನಸುಗಳನ್ನು ಅದಕ್ಕೆ ಅಡವಿಡಬೇಕಾಗ್ತದೆ. ಈಗ ಸುಬ್ಬಣ್ಣನ ಪಾಡು ಅಷ್ಟೇ.
ಯಾರಿಗಾಗಿ ಬದುಕಬೇಕು ಅನ್ನುವುದಕ್ಕಿಂತ ದೇಹದೊಳಗಡೆ ಶ್ವಾಸ ಇರುವ ತನಕ ಬದುಕಲೇಬೇಕು ಎನ್ನುವಂತಹ ಪರಿಸ್ಥಿತಿಗೆ ಸುಬ್ಬಣ್ಣ ಬಂದು ತಲುಪಿದ್ದಾನೆ. ಒಂದು ದಿನ ಸಂಜೆ ಹೀಗೆ ಕೆಲಸ ಹುಡುಕಿಕೊಂಡು ಹಿಂದಿರುಗಿ ಬರ್ತಾ ಇರುವಂತಹ ಸುಬ್ಬಣ್ಣ ಆಸ್ಪತ್ರೆಯ ಮುಂದಿನ ರಸ್ತೆಯಲ್ಲಿ ಕಾಣ್ತಾನೆ. ಅಲ್ಲಿರುವ ಗಾಂಧಿ ಮೈದಾನದಲ್ಲಿ ಎತ್ತರವಾದ ಮೇಜಿನ ಮೇಲೆ ಕುಳಿತ ಒಬ್ಬ ತೇಜಸ್ವಿಯಾದ ತರುಣ ಏನನ್ನು ವ್ಯಾಖ್ಯಾನಿಸ್ತಾ ಇದ್ದ, ಅಂದರೆ ಉಪದೇಶವನ್ನು, ಏನೋ ಭಾಷಣ ಮಾಡ್ತಾ ಇದ್ದ, ಯಾವುದೋ ಒಂದು ವಿಷಯದ ಕುರಿತು ಮಾತನಾಡ್ತಾ ಇದ್ದ. ಆತನ ಮುಖದಲ್ಲಿದ್ದ ತೇಜಸ್ಸು ಸುಬ್ಬಣ್ಣನನ್ನು ಆಕರ್ಷಿಸ್ತದೆ. ತಕ್ಷಣ ಸುಬ್ಬಣ್ಣ ಮನೆಯ ಕಡೆಯ ಹಾದಿಯನ್ನು ಬಿಟ್ಟು ಗಾಂಧಿಯ ಮೈದಾನದ ಆ ಕಾರ್ಯಕ್ರಮ ನಡೆಯುತ್ತಿರುವಂತಹ ಸ್ಥಳಕ್ಕೆ ಬಂದು ಕುಳಿತುಕೊಳ್ತಾನೆ. ಆ ವ್ಯಾಖ್ಯಾನಕಾರನನ್ನು ಒಮ್ಮೆ ನೋಡ್ತಾನೆ. ತುಂಬು ಪ್ರಾಯ, ತಿದ್ದಿದ ಮುಖಲಕ್ಷಣ, ಕಣ್ಣುಗಳಲ್ಲಿ ತೇಜಸ್ಸೇ ಹೊರಬಂದಂತಿದೆ, ಗಂಭೀರವಾದ ಮುಖಭಾವವಿದೆ. ಹೇಗೆ ಮಾತನಾಡ್ತಾ ಇದ್ದಾನೆ ಅಂತಂದರೆ ಸಾಕ್ಷಾತ್ ಸರಸ್ವತಿಯೇ ಆ ವೇದಿಕೆಯ ಮೇಲೆ ಕುಳಿತು ಮಾತನಾಡ್ತಾ ಇದ್ದಾಳೇನೋ ಎನ್ನುವಂತೆ ಅಸ್ಖಲಿತ ವಾಣಿಯಿಂದ, ಅಂದರೆ ಒಂದಿಷ್ಟೂ ತಪ್ಪದ, ಉಚ್ಚಾರ ದೋಷವಿಲ್ಲದ, ಸ್ಪಷ್ಟವಾಗಿ ನಿರರ್ಗಳವಾಗಿ ಆತನ ಮಾತಿನ ಪ್ರವಾಹ ಬರ್ತಲೇ ಇತ್ತು. ಇದನ್ನೆಲ್ಲ ನೋಡಿ ಆತ ಭಾಷಣಕಾರನಿಗೆ ಆಕರ್ಷಿತನಾಗ್ತಾನೆ. ನಮ್ಮ ಕಥಾನಾಯಕ ಸುಬ್ಬಣ್ಣ ದಾರಿ ಮಾಡ್ಕೊಂಡು ಹೋಗಿ ಭಾಷಣಕಾರನ ಮುಂದೆಯೇ ಕುಳಿತುಕೊಳ್ತಾನೆ. ಆತ ಹಿಂದೂಸ್ತಾನದ ದಾರಿದ್ರ್ಯ, ಬಡತನವನ್ನು ಕುರಿತು ಮಾತನಾಡ್ತಾ ಇದ್ದ. ಅಂದರೆ ಇಂದಿನ ಆರ್ಥಿಕ ಬಡತನ, ನೈತಿಕ ಬಡತನ, ಲಲಿತ ಕಲೆಯಲ್ಲಿರುವಂತಹ ಆಸಕ್ತಿಯನ್ನು ಕಳೆದುಕೊಂಡಿರುವಂತಹ ಬಡತನ, ಇದನ್ನೆಲ್ಲ ಮನಮುಟ್ಟುವಂತೆ ಆತ ಬಣ್ಣಿಸ್ತಾ ಇರುವ ರೀತಿ ಸುಬ್ಬಣ್ಣನಿಗೆ ಇಷ್ಟ ಆಗ್ತದೆ. ಭಾಷಣಕಾರ ಸಂಸಾರ, ದಾಂಪತ್ಯ, ಪ್ರಪಂಚದ ಬಂಧನ, ಆಸೆ, ನಿರಾಸೆ ಇವುಗಳೆಲ್ಲದರ ಬಗ್ಗೆ ಟೀಕೆ ಮಾಡ್ತಾ ತನ್ನ ಮಾತನ್ನು ಮುಂದುವರಿಸ್ಕೊಂಡೇ ಹೋಗ್ತಾನೆ. ವ್ಯಾಖ್ಯಾನಕಾರನ ಪರಿಚಯವನ್ನು ಮಾಡಿಕೊಡ್ತಾನೆ. ಈತ ಭಾಷಣ ಎಲ್ಲ ಮುಗಿದ ಮೇಲೆ ನಂತರ ಆತನ ಶಿಷ್ಯನಾಗಿ ಮಾರ್ಪಡ್ತಾನೆ ಸುಬ್ಬಣ್ಣ. ಆ ತರುಣ ಭಾಷಣಕಾರನ ಶಿಷ್ಯನಾದ ನಂತರ ನಿಧಾನವಾಗಿ ಅವನ ಮನಸ್ಸಿನಲ್ಲಿರುವಂತಹ ಮೋಡಗಳು, ಅಂದರೆ ದುಃಖದ ಮೋಡಗಳು ಕರಗ್ತಾ ಬರ್ತವೆ. ಯಾವಾಗಲೂ ಚಿಂತಾಕ್ರಾಂತವಾಗಿದ್ದಂತಹ ಸುಬ್ಬಣ್ಣನ ಕಣ್ಣುಗಳು ನಿಧಾನವಾಗಿ ಚೇತರಿಸಿಕೊಳ್ತವೆ. ಯಾಕಂದರೆ ತರುಣ ಜ್ಞಾನಿ ಆಡಿದಂತಹ ಮಾತುಗಳು ಸುಬ್ಬಣ್ಣನ ಮೇಲೆ ಅಷ್ಟು ಪ್ರಭಾವ ಬೀರ್ತಾ ಇತ್ತು. ಪ್ರಪಂಚವೆಂದರೆ ಪಾಪದ ಕೂಪವಲ್ಲ, ಶೋಕದ ತವರೂರಲ್ಲ. ದುಃಖವೇನೋ ತುಂಬಿದೆ, ಆದರೆ ಸೌಖ್ಯವೂ ಇದೆ. ಸುಖದ ಬೆಳಕನ್ನು ಎಲ್ಲ ಮನೆಗಳಲ್ಲಿಯೂ ಬೆಳಗಿಸಿ ಬರಬೇಕು. ಆನಂದದ ಲಾಸ್ಯ ಎಲ್ಲರ ಮುಖದಲ್ಲಿಯೂ ರಾರಾಜಿಸುವಂತೆ ಮಾಡಬೇಕೆಂಬ ಆಸೆ ಹುಟ್ಟಿತು. ಅದರೊಂದಿಗೆ ಇರಬೇಕು, ಬಾಳಬೇಕು, ಬದುಕಬೇಕೆಂಬ ಭಾವನೆಯು ಬೆಳೆಯಿತು. ಹೆಂಡತಿಯಲ್ಲಿಯೇ ಸಕಲ ತೃಪ್ತಿಯನ್ನೂ ಹೊಂದಿ ತಟಸ್ಥನಾಗಬೇಕೆಂದಿದ್ದವನು ಹೆಂಡತಿ ಎಂದರೆ ಜಗತ್ತಿನ ಒಂದು ಅಂಶ, ಅವಳನ್ನು ಕೇಂದ್ರ ಸ್ಥಾನವಾಗಿಟ್ಟುಕೊಂಡು ಜಗತ್ತಿನ ಸುಖದಲ್ಲಿ ದುಃಖದಲ್ಲಿ ಸಮಭಾಗಿಯಾಗಬೇಕು ಎಂಬ ನಿರ್ಧಾರಕ್ಕೆ ಬಂದ. ಇವಿಷ್ಟು ಭಾಷಣಕಾರನ ಭಾಷಣಗಳನ್ನು ಕೇಳಿ ಸುಬ್ಬಣ್ಣನಲ್ಲಾದ ಬದಲಾವಣೆ. ಆತ ತಿಳ್ಕೊಳ್ತಾನೆ. ಹೇಳಿದರೆ ಈಸಬೇಕು, ಇದ್ದು ಜಯಿಸಬೇಕು ಎನ್ನುವಂತಹ ಮಾತಿನ ಅರ್ಥ ಸುಬ್ಬಣ್ಣನಿಗೆ ಈಗ ಆಗ್ತದೆ. ಬದುಕೆಂದರೆ ಇಷ್ಟೇ ಅಲ್ಲ, ಇನ್ನಷ್ಟಿದೆ. ಜಗತ್ತು ಬಹಳ ವಿಶಾಲವಾಗಿದೆ. ತನ್ನ ಜೀವನದ ಎಲ್ಲ ತೃಪ್ತಿಯನ್ನು, ತನ್ನ ಆಸೆಯನ್ನೆಲ್ಲವನ್ನು ಹೆಂಡತಿಯಲ್ಲಿಯೇ ಕಾಣಬೇಕು ಎಂದುಕೊಂಡಿದ್ದಂತಹ ಸುಬ್ಬಣ್ಣ ಹೆಂಡತಿಯನ್ನೂ ಮಿಕ್ಕಿದ, ಹೆಂಡತಿಗಿಂತಲೂ ವಿಶಾಲವಾದ ಒಂದು ಜಗತ್ತಿದೆ ಎನ್ನುವುದನ್ನು ಈ ಭಾಷಣಕಾರನ ಶಿಷ್ಯನಾದ ನಂತರ ಅರ್ಥ ಮಾಡಿಕೊಳ್ತಾನೆ. ದಿನೇ ದಿನೇ ಸುಖದ ದಿವಸಗಳ ಮಿಂಚಿನ ಬಳ್ಳಿ ಸುಬ್ಬಣ್ಣನ ಬಾಳಿನಲ್ಲಿ ಬೀಸ್ತದೆ, ಬೆಳೀತದೆ. ಆ ಬೆಳೆಯುತ್ತಿರುವಂತಹ ಸುಬ್ಬಣ್ಣನ ಬಾಳ ಬಳ್ಳಿಗೂ, ಅಂದರೆ ಬಾಳಿನ ಆಸೆಯ ಬಳ್ಳಿಗೂ ಬದುಕಬೇಕು ಎನ್ನುವಂತಹ ಆಸೆ ಸುಬ್ಬಣ್ಣನಿಗೆ ಬಂತಲ್ವ, ಆ ಆಸೆಗೆ ಪೂರಕವಾಗಿ ಆತನಿಗೆ ಒಂದು ಜೀವ ವಿಮಾ ಕಂಪನಿಯ ಏಜೆನ್ಸಿ ದೊರಕ್ತದೆ. ಬದುಕಬೇಕು, ಇಂತೆಯೇ ಬದುಕಬೇಕು ಎನ್ನುವುದಕ್ಕಿಂತ ಬದುಕಲೇಬೇಕು, ಪರರಿಗೊಂದಿಷ್ಟು ಉಪಕಾರಿಯಾದರೂ ಬದುಕಬೇಕು ಎಂದು ನಿರ್ಧರಿಸಿದಂತಹ ಸುಬ್ಬಣ್ಣ ಜೀವ ವಿಮಾ ಕಂಪನಿಯ ಏಜೆನ್ಸಿಯನ್ನು ಕರಗತ ಮಾಡಿಕೊಳ್ತಾನೆ. ನಿಧಾನವಾಗಿ ಕಂಪನಿಗೆ ಸುಬ್ಬಣ್ಣನಿಂದ ಹಲವಾರು ಲಾಭಗಳಾಗ್ತವೆ. ಕೆಲ ತಿಂಗಳು ಕಳೆಯುವುದರೊಳಗಾಗಿ ಸುಬ್ಬಣ್ಣ ಊರಿನ ಒಬ್ಬ ಗಣ್ಯ ಮನುಷ್ಯನಾಗಿ ಬದಲಾಗ್ತಾನೆ. ಆಗಲೂ ಕೂಡ ಸುಬ್ಬಣ್ಣನಲ್ಲಿ ಕುಸುಮ ಮತ್ತು ಸರಸಮ್ಮಳೊಂದಿಗೆ ರೈಲ್ವೆ ಉದ್ಯೋಗಿಯಾಗಿ ಬದುಕ್ತಾ ಇರುವಂತಹ ಸುಬ್ಬಣ್ಣನ ಬಳಿಯೂ ಕೂಡ ಹಣವಿತ್ತು, ತಿನ್ನಲು ಬೇಕಾದಷ್ಟಿತ್ತು.
ಆದರೆ ಅಂದಿನ ಸುಬ್ಬಣ್ಣ ಬೇರೆಯವರಿಗೆ ಕೊಡುವ ಸುಬ್ಬಣ್ಣನಾಗಿರಲಿಲ್ಲ. ಆದರೆ ಇಂದು ಜೀವನದ ಹೊಡೆತಗಳಿಂದ ನೊಂದು ಬೆಂದಂತಹ ಸುಬ್ಬಣ್ಣ ಊರಿನ ಗಣ್ಯ ವ್ಯಕ್ತಿಯಾಗಿ ಬದಲಾದ ನಂತರ ಹಳೆಯ ತನ್ನ ಸುಬ್ಬಣ್ಣನನ್ನು ಕೂಡ ಮರಿತಾನೆ. ಹೆಂಡತಿಗಾಗಿ ಮಾತ್ರವೇ ಜೀವಿಸುತ್ತಿದ್ದ ಸುಬ್ಬಣ್ಣ ಈಗ ಅಂತಿಲ್ಲ. ಆತ ಎಲ್ಲ ಬಡವರಿಗೂ, ತನ್ನ ಕಣ್ಣೆದುರಿನಲ್ಲಿರುವಂತಹ ಬಡವರಿಗೆಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ಹಸ್ತವನ್ನು, ಅವರಿಗಾಗಿ ಅವರ ಕಷ್ಟಕ್ಕಾಗಿ ಚಾಚುವಂತಹ ಗುಣವನ್ನು ಬೆಳೆಸ್ಕೊಂಡಿದ್ದ. ಹೆಂಡತಿಯನ್ನು ತವರು ಮನೆಯಿಂದ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ದಾಂಪತ್ಯ ಜೀವನವನ್ನು ಸಂತೋಷದಿಂದ ಆರಂಭಿಸ್ತಾನೆ. ಕೆಲವೊಮ್ಮೆ ಮಧ್ಯದಲ್ಲಿ ಮಗಳು ಕುಸುಮಳ ನೆನಪಾಗ್ತದೆ. ಇಂದವಳಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ಲೋ ಏನೋ, ಹೇಗಿರ್ತಾ ಇದ್ಲೋ ಏನೋ ಅಂತೆಲ್ಲ ಯೋಚನೆ ಮಾಡ್ತಾನೆ. ಮರುಕ್ಷಣವೇ ಅವನಿಗೊಂದು ಚಿಂತೆ ಬರ್ತದೆ. ತಂದೆಯಾಗಿ ನಾನೇ ಇಷ್ಟು ಯೋಚನೆ ಮಾಡ್ತಿದ್ದೇನೆ, ತಾಯಿಯಾಗಿ ಯಾಕೆ ನನ್ನ ಪತ್ನಿಯ ಮಗಳ ಬಗ್ಗೆ ವಿಚಾರ ಮಾಡೋದೇ ಇಲ್ಲ ಅನ್ನೋದಾಗಿ ಇರ್ಬೋದೇನೋ ಅಂತ ಅಂದ್ಕೊಂಡು ಅಲ್ಲಿ ಅದನ್ನು ಮರೆತು ಬಿಡ್ತಾನೆ. ಸುಬ್ಬಣ್ಣ ಬದಲಾಗಿದ್ದಾನೆ. ಆತನಿಗೀಗ ಅಷ್ಟೊಂದು ಆಸಕ್ತಿ ಇಲ್ಲ. ಪತ್ನಿಯೊಂದಿಗೆ ನಡೆಯುವ ದಾಂಪತ್ಯ ಸುಖದಲ್ಲಾಗಿರ್ಬೋದು, ಬೇಕಾದಂತಹ ಅಡುಗೆಗಳನ್ನು ಮಾಡಿ ತಿನ್ನುವಂತಹ ವಿಷಯದಲ್ಲಾಗಿರ್ಬೋದು ಸುಬ್ಬಣ್ಣನಿಗೆ ಅಂತಹ ಆಸಕ್ತಿ ಇಲ್ಲ. ಆದರೆ ಸರಸಮ್ಮ ಯಾವುದೇ ಕಾರಣಕ್ಕೂ ಅವಳು ಬದಲಾಗಿಲ್ಲ. ತಿಂಡಿ ತಿನಿಸು, ಒಡವೆ ವಸ್ತ್ರ, ಪರರನ್ನು ದೂಷಿಸುವಂಥದ್ದು, ಹೀಗೆ ಹಲವಾರು ಗುಣಗಳು ಅವಳಲ್ಲಿ ಹಾಗೇ ಇದ್ವು. ಅದರಿಂದ ಅವಳು ಹೊರಬರಲಿ ಅಂತ ಅವಳಿಗೆ ಬೆತ್ತದ ಕೆಲಸವನ್ನು ಕಲಿಸ್ಲಿಕ್ಕೆ ಹೋಗ್ತಾನೆ. ನಾಳೆ ಕಸೂತಿ ಕೆಲಸವನ್ನು ಮಾಡಿಸ್ತಾನೆ, ಸಂಗೀತ ಕಲಿಸ್ತಾನೆ, ಎಲ್ಲಿಯಾದರೂ ಉಪನ್ಯಾಸ ಇದ್ದರೆ ಕರ್ಕೊಂಡು ಹೋಗ್ತಾನೆ, ಸತ್ಸಂಗ ಇದ್ದರೆ ಕರ್ಕೊಂಡು ಹೋಗ್ತಾನೆ. ಇದಕ್ಕೆಲ್ಲ ಕರ್ಕೊಂಡು ಹೋದರೂ ಕೂಡ ಹೆಂಡತಿಯಲ್ಲಿ ಯಾವುದೇ ಬದಲಾವಣೆಯನ್ನು ಆತ ಕಾಣೋದಿಲ್ಲ. ಅವನು ಕೊನೆಗೆ ನಿರ್ಧಾರ ಮಾಡ್ತಾನೆ, ಸರಸಮ್ಮ ಬದಲಾಗೋದಿಲ್ಲ ಅಂತ. ಈಗಲೂ ಕೂಡ ಸುಬ್ಬಣ್ಣ ಮತ್ತು ಸರಸಮ್ಮ ಇವರಿರುವರ ನಡುವೆ ದಾಂಪತ್ಯವಿತ್ತು. ಹಿಂದಿನಂತೆಯೇ ದಾಂಪತ್ಯ ಸುಖವನ್ನು ಕೂಡ ಈರುವರು ಪಡಿತಾ ಇದ್ದರು. ಆದರೆ ಅದರಲ್ಲಿ ಸರಸಮ್ಮನಿಗಿರುವಷ್ಟು ಆಸಕ್ತಿ ಸುಬ್ಬಣ್ಣನಿಗಿರಲಿಲ್ಲ. ಯಾಕೆಂದರೆ ಸುಬ್ಬಣ್ಣ ಭಾಷಣಕಾರನ ಭಾಷಣಗಳಿಂದ ಪ್ರಭಾವಿತನಾಗಿ ಒಂದು ರೀತಿಯ ಸ್ಥಾಯಿ ಭಾವದಲ್ಲಿ ತನ್ನ ಬದುಕನ್ನು ಬದುಕಲಿಕ್ಕೆ ಬಯಸ್ತಾ ಇದ್ದ. ಆತ ಚಿರಸ್ಥಾಯಿಯಾದ ಅವಿನಾಶಿಯಾದ ಸುಖವನ್ನು ಬಯಸ್ತಾ ಇದ್ದ. ಇಂದು ಪಡೆದು ಕ್ಷಣಕ್ಕೆ ನಶಿಸಿ ಹೋಗುವಂತಹ ಸುಖದ ಕಡೆಗೆ ಅವನ ಆಸಕ್ತಿ ಇರಲಿಲ್ಲ. ಹಾಗಾಗಿ ಅವನು ತುಂಬ ಬದಲಾದಂತೆ ಕೆಲಸದವರೂ ಕೂಡ ಸರಸಮ್ಮನ ಬಳಿಯಲ್ಲಿ ಹೇಳ್ತಾರೆ, ನೋಡಿ ನಿಮ್ಮ ಯಜಮಾನರು ಬಹಳ ಬದಲಾಗಿದ್ದಾರೆ, ಹುಚ್ಚುಚ್ಚಾಗಿ ಆಡ್ತಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇದನ್ನೆಲ್ಲರೂ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದನ್ನು ಕೂಡ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ ಸುಬ್ಬಣ್ಣ. ಒಂದು ವಸಂತ ಪೂರ್ಣಿಮೆಯ ರಾತ್ರಿ ಆತ ತನ್ನ ಹಿಂದಿನ ಎಲ್ಲ ಜೀವನವನ್ನು ನೆನೆಸ್ಕೊಂಡು ಶತಪಥ ತಿರುಗ್ತಾ ಇರ್ತಾನೆ. ಮನೆಯ ಪಡೆಸಾಲೆಯಲ್ಲಿ ಶತಪಥ ತಿರುಗ್ತಾ ಇರ್ತಾನೆ. ತನ್ನ ಹಿಂದಿನ ಬಡ ಸುಬ್ಬಣ್ಣನನ್ನು ನೆನೆಸ್ಕೊಳ್ತಾನೆ. ಉದ್ಯೋಗಕ್ಕಾಗಿ ಹಪಹಪಿಸಿದ ಸುಬ್ಬಣ್ಣನನ್ನು ನೆನೆಸ್ಕೊಳ್ತಾನೆ. ಮಗಳನ್ನು ಕಳೆದುಕೊಂಡ ತಂದೆಯಾಗಿ ದುಃಖಪಟ್ಟ ಸುಬ್ಬಣ್ಣನನ್ನು ನೆನೆಸ್ಕೊಳ್ತಾನೆ. ಹೀಗೆ ತನ್ನ ಜೀವನದ ಹಲವು ಮಜಲುಗಳನ್ನು ನೆನೆಸ್ಕೊಳ್ತಾ ಆಚಿಂದೀಚೆ ತಿರುಗ್ತಾ ಇದ್ದಂತಹ ಸುಬ್ಬಣ್ಣ ನಿಧಾನವಾಗಿ ತನ್ನ ಶಯನಗೃಹದ ಕಡೆಗೆ, ಮಲಗುವ ಕೋಣೆಯ ಕಡೆಗೆ ಬರ್ತಾನೆ. ಬಂದಾಗ ಸರಸಮ್ಮ ನಿದ್ರಾವಶಳಾಗಿರ್ತಾಳೆ. ಅವಳ ಕೇಶರಾಶಿಯೆಲ್ಲ ಚದುರಿ ಹೋಗಿರ್ತದೆ, ನಿದ್ದೆಯಲ್ಲಿ ಸಹಜ. ಅವಳು ಅರೆತೆರದ ಬಾಯಿಯಿಂದ ಬಿಸಿ ಉಸಿರನ್ನು ಹೊರಹಾಕ್ತಾ ಇರ್ತಾಳೆ. ಅವಳ ದೇಹ ಹೀರೆಯ ಬಳ್ಳಿಯಂತೆ ವಕ್ರಾಕಾರವನ್ನು ತಾಳಿಕೊಂಡಿರ್ತದೆ. ಅಂದರೆ ಆ ರೀತಿಯಾಗಿ ನೇರವಾಗಿ ಮಲಗಿರುವುದಿಲ್ಲ ಆಕೆ. ಏನೋ ಒಂದು ರೀತಿಯ ಹೆಂಡತಿಯ ಮೇಲೆ ಬಯಕೆಯಿಂದ ಸಮೀಪಕ್ಕೆ ಬರ್ತಾನೆ ಸುಬ್ಬಣ್ಣ. ಬಂದು ಪತ್ನಿಯ ಭುಜದ ಮೇಲೆ ಕೈ ಇಡ್ತಾನೆ. ತಕ್ಷಣವೇ ಯಾರೋ ವಿದ್ಯುತ್ ಶಕ್ತಿಯಿಂದ ತನಗೆ ಇರಿದಂತೆ, ಅಂದರೆ ಶಾಕ್ ಹೊಡೆದಂತೆ ಭಾಸವಾಗಿ ಅಲ್ಲಿಂದ ಎದ್ದವನೇ ಹೊರಬಾಗಿಲ ಬಳಿ ಬಂದು ನಿಲ್ತಾನೆ. ನಿಂತು ತನ್ನಲ್ಲೇ ಯೋಚನೆ ಮಾಡಿಕೊಳ್ತಾನೆ. ಹೆಂಡತಿಯನ್ನು ಸಂಸಾರ ಬಂಧನ, ತಿಂಡಿ ತಿನಿಸುಗಳ ಬಗ್ಗೆ ಯೋಚನೆ, ಪರರ ದೂಷಣೆ, ಎಲ್ಲ ವಿಷವರ್ತುಲಗಳಿಂದ ಹೊರತರಬೇಕು ಅಂತ ಪ್ರಯತ್ನಿಸ್ತಾ ಇದ್ದೆ. ಇನ್ನೂ ನಾನೇ ಹೊರಗೆ ಬಂದಿಲ್ಲ, ನನಗೆ ಇನ್ನು ದಾಂಪತ್ಯ ಸುಖ ಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ ಅವಳನ್ನು ನಾನು ಹೇಗೆ ಬದಲಾಯಿಸ್ಲಿಕ್ಕೆ ಸಾಧ್ಯ? ಮೊದಲು ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಅಂದರೆ ನಾವು ನಮ್ಮ ಹೃದಯದಲ್ಲ, ಮನಸ್ಸು ಯಾವಾಗಲೂ ದುರ್ಬಲವಾಗಿರ್ತದೆ. ಆ ದುರ್ಬಲವಾದ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಪಡೆದಿರಬೇಕು ಅಂತೆಲ್ಲ ತನ್ನಲ್ಲೇ ಯೋಚನೆ ಮಾಡಿಕೊಂಡು ಈ ಕ್ಷಣಿಕ ಸುಖಕ್ಕಾಗಿ ತಾನು
ಬಲಿಯಾಗಲಾರೆ ಅಂತಂದುಕೊಂಡು ನಿರ್ಧಾರ ಮಾಡಿದಂತಹ ಸುಬ್ಬಣ್ಣ ಹೆಂಡತಿಯ ಪಕ್ಕದಲ್ಲಿ ಅಂದು ಮಲಗದೆ ತನ್ನಲ್ಲಿಯೇ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡು ತೃಪ್ತಿಯ ನಗುವನ್ನು ನಗ್ತಾನೆ. ಇವಿಷ್ಟು ಮುಗಿಯದ ಕಥೆ. ಅಂದರೆ ಕೊನೆಗೂ ಸುಬ್ಬಣ್ಣನ ಕಥೆ ಮುಗಿದಿಲ್ಲ. ಕುಸುಮಳನ್ನು ಕಳೆದುಕೊಂಡಾಗ ಮುಗಿಬೇಕಿತ್ತು, ಮುಗಿಲಿಲ್ಲ. ಕೆಲಸ ಹೋದಾಗ ಮುಗಿಬೇಕಿತ್ತು, ಮುಗಿಲಿಲ್ಲ. ಉದ್ಯೋಗಾವಕಾಶಕ್ಕಾಗಿ ಊರೂರು ಅಲೆದಾಗಾದರೂ ಅವನ ಬದುಕು ಮುಗಿಬೇಕಿತ್ತು, ಮುಗಿಲಿಲ್ಲ. ಹೆಂಡತಿ ಅವನನ್ನು ಬಿಟ್ಟು ತವರು ಮನೆಗೆ ತೆರಳಿದಾಗಲೂ ಸುಬ್ಬಣ್ಣನ ಕಥೆ ಮುಗಿಯಲಿಲ್ಲ. ಕೊನೆಗೂ ಕೂಡ ಸುಬ್ಬಣ್ಣನಿಗೆ ಜ್ಞಾನೋದಯವಾದಂತಾಗಿ ಜೀವನದ ವಿಶಾಲಾರ್ಥವನ್ನು ತಿಳಿದುಕೊಳ್ತಾನೆ. ಅಲ್ಲಿಗೂ ಕೂಡ ಅವನ ಕಥೆ ಮುಗಿಯಲಿಲ್ಲ. ತೃಪ್ತಿಯ ನಗುವಿನೊಂದಿಗೆ ಸುಬ್ಬಣ್ಣನ ವಿಚಾರವನ್ನು ಮುಗಿಸ್ತಾರೆ ಲೇಖಕರು. ಧನ್ಯವಾದಗಳು.